ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ಸೀಸನ್ IPL ಏನಿದೆ ಕ್ರೇಜಿ ಪಕ್ಕ ಪೈಸರು ವಸೂಲ್ ಮ್ಯಾಚ್ಗಳಂತಲೇ ಹೇಳ್ಬೋದು. ಸಖತ್ತಾಗಿ ಹೋಗ್ತಿದೆ ಗುರು, ಯಪ್ಪ ಮಸ್ತ್ ಮ್ಯಾಚ್ಗಳು. ಆ್ಯಂಡ್ ಒಂದು ವಿಷಯ ನೀವು ಅಬ್ಸರ್ವ್ ಮಾಡಿ, ನಮ್ಮ ಬೆಂಗಳೂರು ಪಿಚ್ಚು ಬ್ಯಾಟಿಂಗ್ ಪಿಚ್ಚು, ಅಂಥ ಪಿಚ್ಚು ಇವಾಗ ಸ್ಲೋ ಆಗ್ತಾ ಹೋಗ್ತಿದೆ. ಚೆನ್ನೈ ಪಿಚ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇವಾಗ ಸ್ಪಿನ್ನರ್ಸ್ ಬಿಟ್ಬಿಟ್ಟು ಫಾಸ್ಟ್ ಬೌಲರ್ಸ್ ಹಾಕ್ಕೊಂಡು ಬ್ಯಾಟಿಂಗ್ ಡೆಪ್ತ್ ಜಾಸ್ತಿ ಮಾಡ್ಕೊಳ್ಳೋ ರೀತಿ ಹೋಗ್ತಾ ಇದ್ದಾರೆ. ಚೆನ್ನೈಗೆ ಯಾವ ಲೆವೆಲ್ಗೆ ಹೆಲ್ಪ್ ಆಗ್ತದೆ ಚೆನ್ನೈ ಪಿಚ್ ನೀವು ನೋಡಿದ್ದೀರಾ. ಇವಾಗ ಆ ಗುದ್ದ ಲೈನಪ್ಪು ಯಪ್ಪ ಸಖತ್ತಾಗಿ ಗುದ್ದಿತಾ ಇದ್ದಾರೆ. ಸೊ ಇವಾಗ ನಿನ್ನೆ ಮ್ಯಾಚು ಇದನ್ನೆಲ್ಲ ನೋಡ್ತಿದ್ರೆ ಪಾಪ ಬೌಲರ್ ಕತೆ ಏನು ಗುರು ಅಂತ ಅನಿಸಿದೆ. ನಿನ್ನೆ 11 ವರ್ಷದಿಂದ ಇದ್ದಂಥ ನಮ್ಮ RCB ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ SRH ಟೀಮು. 2003 ಅನ್ಕೋತೀನಿ 263 ಟಾರ್ಗೆಟ್ ಕೊಟ್ಟಿರ್ತಾರೆ. ಹೈಯೆಸ್ಟ್ ರನ್ ಆಗಿತ್ತು IPL. ಅದನ್ನು ನಿನ್ನೆ SRH ಅವರು ಬ್ರೇಕ್ ಮಾಡ್ತಾರೆ. ಏನು ಬ್ಯಾಟಿಂಗ್ ಗುರು ಯಪ್ಪ, ಮುಂಬೈ ಇಂಡಿಯನ್ಸ್ ಅವ್ರ ಹತ್ರ ಉತ್ತರನೇ ಇರಲಿಲ್ಲ ಅವ್ರ ಬೌಲಿಂಗ್ ಲೈನಪ್ ಹತ್ರ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಕೆಚ್ಚಿದ್ದಂಥದ್ದು ಸನ್ರೈಸರ್ಸ್ ಅವರು. ಸೊ ಇಲ್ಲಿ ಸನ್ರೈಸರ್ಸ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದೇನಪ್ಪ ಅಂದರೆ ಇವರು ಹೆಡ್ನ ಕರ್ಕೊಂಬಂದಿದ್ದಂಥದ್ದು. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದರು ಹೆಡ್. ಬಟ್ ಅವ್ರನ್ನ ಕುಣಿಸಿರು ಫಸ್ಟ್ ಮ್ಯಾಚ್. ಅವತ್ತು ಆಡ್ಸಿರಿ ಇನ್ನೇನು ಆಗ್ತಿತ್ತು. ಬಟ್ ಈ ಮ್ಯಾಚಲ್ಲಿ ನೀವು ಅಬ್ಸರ್ವ್ ಮಾಡಿ, ಹೆಡ್ ಔಟ್ ಆಗಬೇಕಾಗಿತ್ತು ಬೇಗನೆ. ಏನೂ ಸ್ಕೋರ್ ಏನು ಮಾಡಿಲ್ಲ ಅಂತ, ಡ್ಯಾಮೇಜ್ ಏನೂ ಆಗಿರಲಿಲ್ಲ, ಇನ್ನು ಔಟ್ ಆಗಬೇಕಾಗಿತ್ತು. ಆದರೆ ಕ್ಯಾಚ್ನ ಬಿಡುವಂಥದ್ದು ಟಿಮ್ ಡೇವಿಡ್. ಅದೊಂದು ಪಾಂಡ್ಯ ಪಾಪ ಗುರು, ಆ ವ್ಯಕ್ತಿಗೆ ಏನೂ ಸರಿ ಆಗ್ತಿಲ್ಲ. ಸೊ ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ ಟಿಮ್ ಡೇವಿಡು. ಅಲ್ಲಿಂದ ಶುರು ಎಳೆಯೋಕ್ಕೆ, ಏನು ಪ್ರತಿ ಬಾಲ್ನೂ ಗುದಿಯೋಕ್ಕೆ ಹೋಗ್ತಿರೋದು ಗುರು. ಎಂಥ ಬಾಲ್ ಆಗಲಿ ಏನೇ ಆಗಲಿ ಗುದಿ ಗುದಿ ಗುದಿ. ಭಯಂಕರ ಪ್ಲೇಯರ್ ಗುರು ಹೆಡ್ ಅಂತೂ. ಇದ್ರ ಜೊತೆಗೆ ನಿನ್ನೆ ಆಡ್ದಂತಿರೋಂಥ ಪ್ಲೇಯರ್ ಒಬ್ಬರೇ, ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಒಬ್ಬರು ಬೇಗ ಔಟ್ ಆದರು ಅನ್ನೋದು ಬಿಟ್ಟರೆ ಅಭಿಷೇಕ್ ಶರ್ಮಾ ಮತ್ತು ಹೆಡ್ಡು ಕೆಚ್ಚು ಮಡಗ್ತಾರೆ. ಇನ್ಫ್ಯಾಕ್ಟ್ ಹೆಡ್ಗಿಂತ ಸಾಲಾಗಿ ಆಡೋರು ಇವರು ಯಾರು, ಅಭಿಷೇಕ್ ಶರ್ಮಾ ಮತ್ತು ಹೆಡ್ ಇಬ್ಬರು ಔಟ್ ಆದಮೇಲೆ ಮತ್ತೆ ಬಂದಿದ್ದಂಥದ್ದು ಕ್ಲಾಸನ್ ಮತ್ತು ಮಾಕ್ರಮ್. ಅವರಿಬ್ಬರೇನು ತಮಾಷೆನಾಗರು ಆಡಿದ ರೀತಿ ಯಪ್ಪ. ಮಾಕ್ರಮೇ ಸ್ವಲ್ಪ ಸೈಲೆಂಟಾಗಿ ಆಡ್ರು ಅನ್ಕೋತೀನಿ. ಕ್ಲಾಸನ್ ಅಂತೂ 34 ಬಾಲ್ಗೆ 80 ಹೊಡೆದು ಕೆಚ್ಚು ಮಡಗಾಕ್ಬಿಟ್ರು. ಸೊ ಇದಾದ ಮೇಲೆ 277 ಟಾರ್ಗೆಟ್ ಕೊಡ್ತಾರೆ. ರೆಕಾರ್ಡ್ ಮಾಡಿದ್ರು, ನಮ್ಮ RCB ರೆಕಾರ್ಡ್ ಕೂಡ ಬ್ರೇಕ್ ಆಯಿತು. ಇದನ್ನು ಬ್ರೇಕ್ ಮಾಡೋದಕ್ಕೆ 11 ವರ್ಷ ತೊಗೊಂಡಿದ್ದಾರೆ. ಈ ಬ್ರೇಕ್ನ ಯಾರು ಬ್ರೇಕ್ ಮಾಡ್ಬೋದು ಅಂತ ಅನಿಸಿದೆ ಗೈಸ್ ನಿಮಗೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಯಾವ ಟೀಮ್ ಬ್ರೇಕ್ ಮಾಡ್ತಾರೆ, ಎಷ್ಟು ವರ್ಷ ಬೇಕಾಗ್ಬೋದು ಅದು ಬ್ರೇಕ್ ಮಾಡೋದಕ್ಕೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಸೊ ಇದೆಲ್ಲ ಆದಮೇಲೆ 277 ಟಾರ್ಗೆಟ್ ಕೊಟ್ಟ ಮೇಲೆ ನಾವು ಅಂದ್ಕೊಂಡ್ವಿ ಓಕೆ ಇದೆಲ್ಲ ಒಂದು ಕಡೆ ಕಷ್ಟ ಆಗ್ಬೋದು ಮುಂಬೈ ಇಂಡಿಯನ್ಸ್ಗೆ ಅಂತ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮುಂಬೈ ಇಂಡಿಯನ್ಸಲ್ಲಿ ಎಲ್ಲ ಬ್ಯಾಟಿಂಗ್ ಡೆಪ್ತ್ ಸಖತ್ತಾಗಿದೆ ಓಕೆನಾ. ಆದರೆ ಬೌಲಿಂಗ್ ಅಂತ ಬಂದಾಗ ಸಖತ್ತಾಗಿ ಕಾಣಿಸ್ಕೋತಿದ್ರು. ಬಟ್ ನಿನ್ನೆ ಒಂದು ಹೊಸ ಚೇಂಜ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಏನಪ್ಪ ಅಂದರೆ ಮುಫಾಕ್ ಅಂದರೆ ಸಮಥಿಂಗ್ ಅನ್ಕೋತೀನಿ, ಆ ವ್ಯಕ್ತಿ ಬದಿಲ್ಲ. ಸೌತ್ ಆಫ್ರಿಕಾ ಅಂಡರ್-19 ಪ್ಲೇಯರ್ ಅಂತೆ, ವಿನ್ನರ ಏನೋ ಸಮಥಿಂಗ್ ಹೇಳಿದ್ರಪ್ಪ. ಆ ವ್ಯಕ್ತಿ ಆಡಿದಂತೂ ನಿನ್ನೆ. ಸೊ ಅವರು ಎವಿ ರನ್ಗೆ ಹೋದರು. ಅಂದರೆ ಯಂಗ್ಸ್ಟರ್ ತುಂಬ ಚೆನ್ನಾಗಿ ಆಡಿದ್ದಾರೆ. ಅವ್ರು ICC ಯಾವುದೋ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗ ಸಖತ್ತಾಗಿ ಆಡುವಂಥದ್ದು. ಅಂದರೆ ಬೌಲಿಂಗ್ ಅಂತೂ ಮಸ್ತಾಗಿ ಮಾಡ್ತಾರೆ. ಅಷ್ಟು ವಿಕೆಟ್ ಕಿತ್ತಿರೋದೆಲ್ಲ ನೋಡ್ತಾರೆ, ಸಖತ್ ಪ್ಲೇಯರ್ ಅಂತ ಅಂದ್ಕೊಂಡೆ ಅವರು ಅನೌನ್ಸ್ ಮಾಡಿದಾಗ ಇವ್ರು ಆಡ್ತಾರೆ ಅಂದಾಗ. ಬಟ್ ಮ್ಯಾಚಲ್ಲಿ ಮಫಾಕ ಅಂತ 24 ಬಾಲ್ಗೆ 66 ಯಂಗ್ಸ್ಟರ್ಸ್, ಬಿಗ್ ಸ್ಟೇಜ್. ಸೊ ತುಂಬ ಮ್ಯಾಟ್ರ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿದೆ ನಮಗೆ. ಅಷ್ಟು ಈಸಿ ಇಲ್ಲ IPL ನೋಡ್ತದೆ. ಅದ್ರ ಜೊತೆಗೆ ಬ್ಯಾಟಿಂಗ್ ಪಿಚ್ಚು, ಏನೇ ಬ್ಯಾಟಿಂಗ್ ಪಿಚ್ ಆದರೂ 277 ಯೂಜೂರು ಯಪ್ಪ ಭಯಂಕರ. ಆ್ಯಂಡ್ ನಿನ್ನೆ ಕಾರ್ಟ್ರೇಜ್ ಅಂತ ಇವ್ರವ್ರನ್ನ ಸೌತ್ ಆಫ್ರಿಕಾ, ಅವರು ಕೂಡ ಅಂಥ ಬೌಲಿಂಗ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಬಾಲ್ ಸ್ಟಾರ್ಟ್ ಮಾಡಿದ್ದೆ ಅವರು ನೋಬಾಲಿಂದ, ವೈಡ್ ನೋಬಾಲ್ ಆಯ್ತದು. ಸೊ ಅದು ಅಲ್ಲಿಂದ ಶುರುವಾಗಿದ್ದು. ಅವರು ಕಮ್ಬ್ಯಾಕ್ ಮಾಡೋಕ್ಕೆ ಸಿಕ್ಕಾಬಡೆ ಕಷ್ಟ ಆಯಿತು. ನಿನ್ನೆ ಬುಮ್ರಾ ಬಿಟ್ಟರೆ ಇನ್ನೆಲ್ಲರೂ 8 ತಿಂದರು ಸರಿಯಾಗಿ ಹಾಕ್ಕೊಂಡು ಗುಬ್ರು SRH ಬ್ಯಾಟ್ಸ್ಮನ್ಗಳು ಅಂತಲೇ ಹೇಳ್ಬೋದು. ಬಟ್ ಏನು ಮಾಡ್ತೀರಾ, ಬ್ಯಾಟಿಂಗು ಪಿಚ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ 36 ರನ್ ಕೊಟ್ಟು ಬುಮ್ರಾ ಸಖತ್ತಾಗಿ ಬೌಲಿಂಗ್ ಮಾಡ್ರು. ಬಟ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಒಂದು ವಿಷಯ ಬರುತ್ತೆ. ಕ್ಯಾಪ್ಟನ್ಶಿಪ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಬೇಗ ಬುಮ್ರಾ ಅವ್ರನ್ನ ತರಿಸ್ಬೋದಾಯ್ತಾ. ಅವತ್ತು ಪ್ರೀವಿಯಸ್ ಮ್ಯಾಚಲ್ಲಿ ಸಹ ಅವ್ರಿಗೆ ಎಂಥ ಬೌಲಿಂಗ್ ಮಾಡೋರು, ಯಾರ ಕಾಲ ಹಾಕಿ ಬೋಲ್ಡ್ ಮಾಡಿ ಬಿಸಾಕೋರು. ಸೊ ಯಾಕೆ ಸೆಟ್ ಆಗೋಕ್ಕಿಂತ ಮುಂಚೆನೇ ತರಿಸ್ಬಾರ್ದು ಬುಮ್ರಾನ ಅಂತ ಅನಿಸುತ್ತೆ. ಪಾಂಡ್ಯ ಎಲ್ಲ ಒಂದು ಕಡೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ ಗೈಸ್ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಓಕೆನಾ. ಆ್ಯಂಡ್ ಜೊತೆಗೆ ಮೇನಾಗಿ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ನಾನು ಅಂದ್ಕೊಂಡೆ ಅಕಸ್ಮಾತ್ ಸಿಕ್ಕಾಪಟ್ಟೆ ಮಾರ್ಜಿನಿಂದ ಏನೋ ಸೋತ್ರೆ ಐ ಥಿಂಕ್ ಇಲ್ಲಿಗೆ ಕನಸು, ಪ್ಲೇ ಆಫ್ ಕನಸು ಅಂತಲೇ ಅನ್ಕೋಬೇಕು. ಬರೋಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಅಷ್ಟು ರನ್ ನೋಡಿದ್ದಾರೆ, ಆಮೇಲೆ ರನ್ ರೇಟ್ ಅಂತ ಬಿದ್ದೋಗುತ್ತೆ ಸಿಕ್ಕಾಪಟ್ಟೆ ಅಂತ ಅಂದ್ಕೊಂಡೆ. ಆದರೆ ಅವ್ರು ನಿಜವಾಗ್ಲೂ ಮುಂಬೈ ಇಂಡಿಯನ್ಸ್ ಕಮ್ಬ್ಯಾಕ್ ಮಾಡಿದ್ರು. ಅವ್ರ ನಮ್ಮ ಹತ್ರನೂ ಬ್ಯಾಟಿಂಗ್ ಡೆಪ್ತ್ ಇದೆ ಗುರು, ನಾವು ಆಡ್ತೀವಿ, ನಮ್ಮ ಕೈಲಿ ಹೊಡಕ್ಕೆ ಬರುತ್ತೆ ಅಂತ ತೋರಿಸ್ಕೊಂಡ್ರು ಅಂತ ಹೇಳ್ಬೋದು.
ಸಕ್ಕತ್ತಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ರು, ಗುಮ್ಮಕ್ಕೆ ಸ್ಟಾರ್ಟ್ ಮಾಡ್ರು ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇಬ್ಬರು ಬರ್ತಾರೆ. ನಮಗೆ ಇಶಾನ್ ಕಿಶನ್ ಚೆನ್ನಾಗಿ ಆಡ್ತಿರೋ, ಬೇಗ ಔಟ್ ಆಗ್ಬಿಡ್ತಾರೆ ಆ್ಯಕ್ಚುಲಿ. ಸೊ ಇಶಾನ್ ಕಿಶನ್ ಅಂತ ಬಂದಾಗ ಈ ಸೀಸನ್ ಆ ವ್ಯಕ್ತಿ ಅಂಥ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಪ್ರೀವಿಯಸ್ ಸೀಸನ್ಗೂ ಅಷ್ಟೇ. ಅಷ್ಟು ಮೊದಲು 2020 ಅನ್ಕೋತೀನಿ ಅವರು ಆಡಿದ ರೀತಿ ನೋಡಿದರೆ ಭಯ ಆಗ್ತಿತ್ತು. ಅದಾದಮೇಲೆ 15 ಕೋಟಿ 16 ಕೋಟಿ ಕೊಟ್ಟು ತಗೋತಾರೆ. ಅದಾದಮೇಲೆ ಏನಂತ ಪರ್ಫಾರ್ಮೆನ್ಸ್ ಇಶಾನ್ ಕಿಶನಿಂದ ಬಂದಿಲ್ಲ. ಸೊ ಅದು ಎಲ್ಲ ಒಂದು ಕಡೆ ಕನ್ಸರ್ನ್ ಆಗುತ್ತೆ ಯಾರಿಗೆ, ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಸೊ ರೋಹಿತ್ ಶರ್ಮಾ ಅವರು ಕೂಡ 12 ಬಾಲ್ಗೆ 26 ಕ್ಯಾಚ್ ಡ್ರಾಪ್ ಆಗುತ್ತೆ ಶಹಬಾಜ್ ಅಹ್ಮದ್ ಅವ್ರ ಬೌಲಿಂಗಲ್ಲಿ. ಅದಾದಮೇಲೆ ಏನೋ ಕಮ್ಬ್ಯಾಕ್ ಮಾಡ್ತಾರೆ, ಸಗದಾಗಿ ಆಡ್ತಾರೆ ನಮ್ಮ ಹಿಟ್ ಮ್ಯಾನ್ ಅಂತ ಅಂದ್ಕೊಂಡು. ಬಟ್ ಅವರು ಕೂಡ ಕಮಿನ್ಸ್ಗೆ ಔಟ್ ಆಗ್ತಾರೆ. ಆದಮೇಲೆ ಇಶಾನ್ ಕಿಶನ್ ಕೂಡ ಔಟ್ ಆಗ್ತಾರೆ. ಆದರೆ ಔಟ್ ಆಗ್ತಾಯಿದ್ರು ಕೂಡ ರನ್ ರೇಟ್ ಅಂದ್ರೆ ಕೆಳಗಡೆ ಬಿಟ್ಟಿರಲಿಲ್ಲ. ಏನು ಓವರ್ಗೆ 14 ರನ್ ಏನೋ ಬೇಕು ಅಂದರೆ 15, 16, 18 ರನ್ ಹೊಡಿತಾ ಕೂತವ್ರೆ. ಏನು ಕಡಿಮೆ ಆಯಿತಾ, ಕೆಚ್ತಾ ಕೂತಾಯಿದ್ರು. ಅಲ್ಲಿ ನನ್ನೇ ಇಂಪ್ರೆಸ್ ಮಾಡಿದ್ದು ನಮನ್ದೀರ್. ಪ್ರೀವಿಯಸ್ ಮ್ಯಾಚಲ್ಲಿ ಕೂಡ ಅವರು ಇಂಪ್ರೆಸ್ ಮಾಡ್ರು ಅಂತ ಹೇಳ್ಬೋದು. ಯಂಗ್ಸ್ಟರು ಫಸ್ಟ್ ಮ್ಯಾಚ್ಗಳು ಸೆಕೆಂಡ್ ಮ್ಯಾಚ್ ಆಡ್ತಾರೆ ಅಂತ ಅನ್ನಿಸ್ತಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ಬಟ್ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ತಿಲಕ್ ವರ್ಮಾ ನಮಗೆ ಗೊತ್ತಿರೋ ಹಾಗೆ ಸೀಸನಿಂದ ಸಿಕ್ಕಾಬಿಟ್ಟೆ ಫೇಮಸ್ ಗುರು. ಇಂಡಿಯನ್ ಟೀಮು ಕೂಡ ಬಂದರು ಅವರು 2 ಸೀಸನಿಂದ ಅನ್ಕೋತೀನಲ್ಲ. ಸೊ ಅವರು ನಿನ್ನೆ ಸ್ಟ್ರಗಲ್ ಮಾಡ್ತಾಯಿದ್ರು. ಓಕೆನಾ, ಶಹಬಾಜ್ ಅಹ್ಮದ್ ಬೌಲಿಂಗ್ ಮಾಡ್ಬೇಕು, ನಮ್ಮ ಪ್ಲೇಯರ್ಗಳು, ನಮ್ಮ RCB ಪ್ಲೇಯರ್, ಎಕ್ಸ್ ಪ್ಲೇಯರು. ಸೊ ಅವರ ಬೌಲಿಂಗಲ್ಲಿ ಸ್ವಲ್ಪ ಕಷ್ಟಪಡ್ತಾಯಿದ್ರು. ಅಂಥ ಬ್ಯಾಟಿಂಗ್ ಆಡೋ ರೀತಿ ಕಾಣಿಸ್ತಾ ಇಲ್ಲ. ಸೊ ಯಾಕೋ ಸಿಕ್ಕಾಬಿಟ್ಟೆ ತಿಂತವ್ರು ಗುರು ಬಾಲ ಅಂತ ಅನಿಸ್ತಿತ್ತು. ಆದರೆ ಅದಾದ ಮೇಲೆ ಕೆಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಂಥದ್ದು ಯಪ್ಪ ತಿಲಕ್ ವರ್ಮಾ. ಇನ್ಫ್ಯಾಕ್ಟ್ ಅವ್ರಿಗಿಂತ ಸಾಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಆಡಿದ್ದು 6 ಸಿಕ್ಸಸ್ಸು, 2 4, 34 ಬಾಲ್ 64 ರನ್ನು. ಕ್ರೇಜಿ ಗುರು. ಬಟ್ ಇಲ್ಲಿ ನಮನ್ದೀರ್ ಔಟ್ ಆದಮೇಲೆ ತಿಲಕ್ ವರ್ಮಾ ಜೊತೆಗೆ ಬಂದಿದ್ದಂದು ನಮ್ಮ ಪಾಂಡ್ಯ. ಸೊ ಪ್ರಮೋಟ್ ಮಾಡಿಕೊಂಡ್ರು. ಮ್ಯಾಚಲ್ಲಿ ಬರಲೇ ಇಲ್ಲ ಸಾಹೇಬ್ರು. ಈ ಮ್ಯಾಚ್ ಬಂದ ಮೇಲೆ ನೋಡ್ತೀವಿ, ಎಡೆದ್ರು ಫಸ್ಟ್ ಎಲ್ಲ ಅವ್ರಲ್ಲ. ಆಮೇಲೆ ಬರ್ತಾ ಬೌಲಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ರೆ ಅಥವಾ ಬ್ಯಾಟಿಂಗ್ ಕಳಪೆ ಆಡೋದು ನಿಜವಾಗ್ಲೂ ಗೊತ್ತಾಗಿಲ್ಲ. ಆದರೂ ಟೈಮ್ ಔಟ್ ತೊಗೊಂಡಾದ್ಮೇಲೆ 4 ಓವರ್ಸ್ ಏನೋ ಇತ್ತು. ಆ ಟೈಮಲ್ಲಿ ಅಂದರೆ ಡೆತ್ ಓವರಲ್ಲಿ ಹೊಡೆಯೋದು ಬಿಟ್ಬಿಟ್ಟು 13ನೇ ಓವರಿಂದ ಕಡಿಮೆ ಸ್ಟಾರ್ಟ್ ಆಯ್ತು ಗುರು. ಉನ್ನತ್ ಕಂಟನ್ ಸಗದಾಗಿ ಬೌಲಿಂಗ್ ಮಾಡಿದ್ರು, ಕಮಿನ್ಸ್ ಸಗದಾಗಿ ಬೌಲಿಂಗ್ ಮಾಡಿದ್ರು, ಶಹಬಾಜ್ ಅಹ್ಮದ್ ಸಗದಾಗಿ ಬೌಲಿಂಗ್ ಮಾಡೋ ಒಂದು ರೀತಿ ಹೇಳಬೇಕು ಅಂದರೆ. ಪಾಂಡ್ಯ ಆಡ್ತಿರೋ ರೀತಿ ನೋಡಿದಾಗ ಏನು ಗುರು ಆಗ್ತಿಲ್ಲ, ಅವ್ರ ಕೈಲಿ ಟೈಮ್ ಮಾಡೋಕ್ಕಾಗ್ತಿಲ್ಲ, ಫೋರ್ಸ್ ಹೊಡೆಯೋಕ್ಕೂ ಆಗ್ತಿಲ್ಲ. ಎಲ್ಲ ಒಂದು ಕಡೆ ಪಾಂಡ್ಯಗೆ ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ಇನ್ಫ್ಯಾಕ್ಟ್ ಏನಂದರೆ ಇದ್ದಾಗ ಸಗದಾಗಿತ್ತು, ತಾನೇ ಹುಲಿ ಹಂಗಿದ್ರು. ಈ ಮುಂಬೈ ಇಂಡಿಯನ್ಸಿಗೆ ಬಂದಿದ್ದು ತಪ್ಪಿಲ್ಲ, ಓಕೆನಾ, ಪ್ಲೇಯರಾಗಿ ಬಂದಿದ್ದು ಬೆಸ್ಟೇ. ಬಟ್ ಸ್ಟಿಲ್ ಏನಪ್ಪ ಅಂದರೆ ಕ್ಯಾಪ್ಟನ್ ಆಗಬಾರ್ದಾಗಿತ್ತು. ಯಾಕಂದರೆ ಈಗ ಕ್ಯಾಪ್ಟನ್ ಆಗಿರೋ ಒಂದೇ ಕಾರಣದಿಂದನೇ ಅವ್ರಿಗೆ ಇಷ್ಟೊಂದು ಹೇಟು. ಯಾವುದೂ ಸರಿ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಪಾಂಡ್ಯಗೆ. ಒಂದು ಕಡೆ ಕ್ಯಾಪ್ಟನ್ಶಿಪ್ ವಿಷಯಕ್ಕೆ ಇದು, ಇನ್ನೊಂದು ಕಡೆ ರೋಹಿತ್ ಶರ್ಮಾ ಫ್ಯಾನ್ಸ್ಗಳು, ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳಿಗೂ ಇಷ್ಟ ಆಗ್ತಿಲ್ಲ, ಇನ್ನೊಂದು ಕಡೆ GT ಫ್ಯಾನ್ಸು. ಯಾವುದೂ ಸರಿ ಬರ್ತಿಲ್ಲ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ನೀವು GTಲಿ ಇದ್ದಾಗ ನೋಡ್ಬೋದು ನಮ್ಮ ಪಾಂಡ್ಯ ಅವ್ರನ್ನ, ಸಿಕ್ಕಾಪಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು, ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ರು, ಅಂದರೆ ಓವರ್ ಬೇಗ ಬರ್ತಾಯಿದ್ರು, ಟಾಪ್ ಆರ್ಡರ್ ಬರ್ತಾಯಿದ್ರು, ಸಕ್ಕದಾಗಿ ಆಡ್ತಾಯಿದ್ರು. ಆದರೆ ಇವಾಗ ಅದು ಯಾವುದೂ ಕಾಣಿಸ್ಕೋತಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ, ಅಥವಾ ಹೊರಗಡೆ ಜನದ ನೋಡಿ ಅಥವಾ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂತ ಅನಿಸುತ್ತೆ. ನನಗೆ ಪರ್ಸ್ನಲಿ ಕೇಳಿದ್ರೆ ಅವರು ಮಾಡಿ ತಪ್ಪೇನಂದರೆ ಆ ಟೀಮ್ ಬಿಟ್ಟು ಬರಬಾರ್ದಾಗಿತ್ತು ಅಷ್ಟೇ. ಏನೇ ಇರ್ಬೋದು, ಆ ಟೀಮ್ ಬಿಟ್ಟು ಬರಬಾರ್ದಾಗಿತ್ತು. ಬರದೇ ಇದ್ದರೆ ಚೆನ್ನಾಗಿದ್ದಿತ್ತು. ಬಿಕಾಸ್ ಅವ್ರಿಗೆ ಆ ಟೀಮಲ್ಲೇ ಸಖತ್ ಹೆಸರು ಸಿಗ್ತಾಯಿತ್ತು. ಆ್ಯಂಡ್ ಫಸ್ಟ್ ಸೀಸನ್ನೇ ಲಾಸ್ಟ್ ಫೈನಲ್ ಗೆದ್ದರು. ಅದು ಸೆಕೆಂಡ್ ಸೀಸನ್ ರನ್ನರ್ ಅಪ್ಪು. ಸೊ ಇದಕ್ಕಿಂತ ಬೇಕಾಗಿತ್ತ ಅಂತ ಅನಿಸಿತ್ತು. ತಪ್ಪು ಮಾಡ್ರು ಅನ್ಕೋತೀನಿ. ಅದೇ ರೀತಿ ಪಾಂಡ್ಯ ಅವ್ರಿಗೆ ಯಾವುದೂ ಸರಿಯಾಗಿ ಬರ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ಲಾಸ್ ಇವಾಗ. ಆ್ಯಂಡ್ ಟಿಮ್ ಡೇವಿಡ್ನ ಕರ್ಕೊಬರ್ತಾರೆ. ಟಿಮ್ ಡೇವಿಡ್ ಬದಲು ಪಾಂಡ್ಯ ಬದಲು ನನಗನ್ಸಿದ್ದು ಏನಂದರೆ ನಮ್ಮ DB, ನಮ್ಮ ಜೂನಿಯರ್ ಬಿಡಿ. ಸೊ ಅವ್ರನ್ನ ಕಳಿಸ್ಬೋಯ್ತಲ್ಲ. ಹೋದ ಮ್ಯಾಚ್ ಸಗದಾಗಿ ಆಡಿರೋ. ಆ್ಯಕ್ಚುಲಿ ಸ್ಪಿನ್ನರ್ ಸಗದಾಗಿ ಆಡ್ತಾರೆ, ಫಾಸ್ಟ್ ಬರೋರ್ಗೂ ಚೆನ್ನಾಗಿ ಆಡ್ತಾರೆ ಅವರು. ಅವ್ರನ್ನ ಕರ್ಕೊಬರೋ ಬದಲು ಇವ್ರು ಬಂದಾಗ ಹೇಳಿದ್ರೆ ಅದು ಮಾಡಲಿಲ್ಲ. ಅದಾದಮೇಲೆ ಶಫರ್ಡ್ ಯಾರೋ ಹೌದಲ್ಲಪ್ಪ, ಅವ್ರ ಬೌಲರ್ ಗುರು. ಆ್ಯಕ್ಚುಲಿ ಅವ್ರನ್ನ ತಗೊಬಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನು ಐಡಿಯಾ ಅಂತ ನಂಗೆ ನಿಜವೂ ಅರ್ಥ ಆಗಿಲ್ಲ, ಓಕೆನಾ. ಏನು ಥಾಟ್ ಪ್ರೊಸೆಸ್ ಇದೆ ಅಂದರೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಸೀಸನ್ ಸಾದಾಗಿ ಬ್ಯಾಟಿಂಗ್ ಆಡಿದಂಥ ಎಷ್ಟೋ ಪ್ಲೇಯರ್ ನಮ್ಮ ಯಂಗ್ಸ್ಟರ್ಸ್ಗಳನ್ನೂ ಕರ್ಕೊಂಡಿಲ್ಲ ಈ ಸೀಸನ್, ಓಕೆನಾ. ಸ್ಪಿನ್ನರ್ಗಳನ್ನೂ ಕೂಡ ಏನು ಐಡಿಯಾ ಮಾಡ್ತಿದ್ದಾರೆ, ಏನು ಥಾಟ್ ಪ್ರೊಸೆಸ್ ಇದೆ ಪಾಂಡ್ಯ ಅವ್ರದ್ದು ಗೊತ್ತಿಲ್ಲ. ಬಟ್ ಅದು ಸರಿಯಾಗಿ ಹಾಕ್ಕೊಂಡು ಗುಮ್ತಾ ಇದೆ. ಒಂದು ಕಡೆ ಬೇಜಾರಾಗುತ್ತೆ, ಸೊ ಎಲ್ಲ ಕೆಟ್ಟದೇ ಆಗ್ತದಲ್ಲ ಗುರು ವ್ಯಕ್ತಿಗೆ ಅಂತ. ಬಟ್ ಇನ್ನೊಂದು ಕಡೆ ಕರ್ಮ ಅನ್ನೋದೇನು ಬಿಡಲ್ಲ ಅಂತ ಅನಿಸುತ್ತೆ. ಸೊ ಇಂತೂ ಬರೀ 31 ರನ್ನಿಂದ ಸೋತರು. ಬಟ್ ಸೀರಿಯಸ್ ಹೇಳ್ತಿಲ್ಲ, ಗ್ರೇಟ್ ಕಮ್ಬ್ಯಾಕ್ ಅಂದ್ರೂ ಹೇಳ್ಬೋದು, ಸಖತ್ ಕಮ್ಬ್ಯಾಕ್ ಅಂದ್ರೂ ಕೂಡ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಇನ್ಫ್ಯಾಕ್ಟ್ ಯಾರು ಕೂಡ ಬಿಟ್ಕೊಳ್ಳಿಲ್ಲ, ನಾವಿದ್ದೀವಿ ಇನ್ನೂ ಗೇಮಿನ ಅನ್ನೋ ರೀತಿನೇ ಆಡಿದಂಥದ್ದು. ಅದು ತುಂಬ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ನನಗೆ. ಬಟ್ ಏನೇ ಆದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಲಾಸು ಮುಂಬೈ ಇಂಡಿಯನ್ಸು. ಬಟ್ ಇಲ್ಲಿ ಕ್ವಾಟ್ಲೈನ್ ಅಂದರೆ ಮುಂಬೈ ಇಂಡಿಯನ್ಸ್ ಅವರೇ ಖುಷಿ ಪಡ್ತಾರೆ ಗುರು. ಪಾಂಡ್ಯ ಕ್ಯಾಪ್ಟನ್ಶಿಪ್ ಅಲ್ಲ, ಸೋಲ್ ಈ ಟೀಮ್ ಅನ್ನೋ ರೀತಿ ಮಾಡ್ತಂಥದ್ದು ವಿಚಿತ್ರ ಗುರು. ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.